ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 1/10/2025. मुरली महावाक्यಗಳು मीठे बच्चे, रोज रात को अपना पोता मेल निकालो, डायरी रखो तो डर रहेगा कि कहीं घाटा न पड़ जाए. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ಪ್ರತಿನಿತ್ಯವೂ ತಮ್ಮ ಒಂದು ಲೆಕ್ಕಪತ್ರವನ್ನು ಇಡ್ರಿ, ಡೈರಿ ಇಡ್ರಿ. ಭಯ ಇರ್ತದ ಎಲ್ಲಿ ನಂದು ನುಕ್ಸಾನ್ ಆಗಬಾರ್ದು ಅಂತ. ಡೈರಿ ಎರಡು ಪ್ರಕಾರದ್ದಿದೆ. ಒಂದು ಅತಿ ಸೂಕ್ಷ್ಮ ಡೈರಿಯಾಗಿದೆ, ಇನ್ನೊಂದು ಸ್ಥೂಲ ಡೈರಿ. ಸೂಕ್ಷ್ಮ ಡೈರಿ ಇಡುವ ಅಭ್ಯಾಸ ಎಲ್ಲಿವರೆಗೆ ಆಗೋದಿಲ್ಲ ಅಲ್ಲಿವರೆಗೆ ಸ್ಥೂಲ ಡೈರಿ ಇಡುವಂಥ ಅವಶ್ಯಕತೆ ಬಹಳಷ್ಟಿದೆ. ಈ ಬಾಬಾ ಹೇಳ್ತಾರೆ, ಒಂದು ಡೈರಿ ಇಡಲೇಬೇಕು. ಅದರಲ್ಲಿ ಏನೆಲ್ಲ ಇಡೀ ದಿನ ಎಷ್ಟು ನಾನು ಆತ್ಮಸ್ಥಿತಿಯಲ್ಲಿದ್ದೆ, ಎಷ್ಟೆಷ್ಟು ದೇಹಭಾನದಲ್ಲಿ ಬಂದೆ, ಏನೇನು ಸಂಕಲ್ಪ ಮಾಡಿದೆ, ಜರೂರ ಡೈರಿ ಇಡ್ರಿ. ಆದರೆ ಬಾಬಾ ಹೇಳುವ ಡೈರಿ ಅರ್ಥಾತ್ ಸೂಕ್ಷ್ಮ ಡೈರಿ. ಡೈರಿ ಅರ್ಥಾತ್ ಅಟೆನ್ಷನಿಗಿಂತ ದೊಡ್ಡ ಡೈರಿ ಯಾವುದೂ ಇಲ್ಲ. ಅಟೆನ್ಷನ್, ನಾನು ಆತ್ಮ ಅಟೆನ್ಷನ್ ಕೊಡಬೇಕಾಗಿದೆ ನನ್ನ ಸತ್ಯದ ಮೇಲೆ. ನಾನು ಯಾವ ಸ್ಮೃತಿಯೊಳಗಿದ್ದೀನಿ, ಅಥವಾ ನಾನೀಗ ನನ್ನ ಅಟೆನ್ಷನ್ ಸಂಕಲ್ಪಗಳ ಮೇಲಿದೆಯೋ, ನನ್ನ ಅಟೆನ್ಷನ್ ದೇಹಭಾನದ ಮೇಲಿದೆಯೋ, ನನ್ನ ಅಟೆನ್ಷನ್ ಪರಮಾತ್ಮ ತಂದೆಯ ದಿವ್ಯ ಸ್ಮೃತಿ ಮಹಿಮೆಯ ಜೊತೆಗಿದೆಯೋ ಅಂತ. ಯಾಕೆಂದರೆ ಈ ಅಟೆನ್ಷನ್ ಅನ್ನೋದಿತ್ತು ಅಂತಂದರೆ ಮಾತ್ರ ನಾನು ಈಗ ಯಾವ ಒಂದು ಸ್ಥಿತಿಯೊಳಗಿದ್ದೀನಿ, ಯಾವ ಸ್ಮೃತಿಯೊಳಗಿದ್ದೀನಿ ಅನ್ನುವಂಥ ಚೆಕಿಂಗ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಂತೂ ಮುಂಜಾನೆ ಬೆಳಗ್ಗೆ ಹಿಡ್ಕೊಂಡು ರಾತ್ರಿವರೆಗೆ ನಾ ಏನು ಮಾಡಿದೆ ಅಂತ ಪೆನ್ನ ನೋಟ್ಬುಕ್ ತಗೊಂಡು ಎಲ್ಲವನ್ನ ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿನಿತ್ಯನೂ ಯಾರ ಕಡೆಯಿಂದನೂ ಕೂಡ ಯಾವಾಗ ನಾ ಏನು ಮಾಡಿದೆ, ಯಾವಾಗ ನಾನು ಯಾವ ಸ್ಮೃತಿಯೊಳಗಿದ್ದೆ, ಆತ್ಮ ಅಭಿಮಾನಿಯಾಗಿದ್ನೋ ಅಥವಾ ದೇಹಭಾನದ ರಿಯಾಲಿಟಿ ಒಳಗೆ ಹೋಗಿದ್ನೋ, ಇಷ್ಟೆಲ್ಲ ಡೈರಿಯಲ್ಲಿ ಬರೆಯೋದು ಕಠಿಣ. ಬಾಬಾ ಹೇಳೋದು ಸೂಕ್ಷ್ಮ ಡೈರಿ ಅರ್ಥಾತ್ ಸದಾ ಅಟೆನ್ಷನ್, ಸದಾ ಕಾವಲುಗಾರನಾಗಿ ಒಂದು ಅಟೆನ್ಷನನ್ನು ಇಟ್ರಿ ಅಂತಂದರೆ ಗೊತ್ತಾಗ್ತದ ನಾನು BK ಕಾನ್ಷಿಯಸ್ ಒಳಗಿದ್ದೀನೋ ಅಥವಾ ಸ್ತ್ರೀ ಕಾನ್ಷಿಯಸ್ನಾಗಿದ್ದೀನೋ, ಅಥವಾ ನನಗೆ ನಾನು ತಪ್ಪಾದ ನಾನು ಅನ್ನುವ ಪ್ರಯೋಗದೊಳಗಿದ್ದೀನೋ, ಅಥವಾ ರಿಯಲ್ನ ಆತ್ಮ ಅನ್ನುವಂಥ ನಾನು ಅನ್ನುವ ಕಾನ್ಷಿಯಸ್ ಒಳಗಿದ್ದೀನೋ ಅನ್ನುವ ಅಟೆನ್ಷನ್ ಬರ್ತದ. ಅಟೆನ್ಷನ್ ಇಡೋದ್ರಿಂದ ಭಯ ಆಗ್ತದ. ಹಾಗೆ ನೋಡಿದರೆ ಬಾಬಾ ಭಯ ಪಡಿಸೋದಿಲ್ಲ. ಸತ್ಯ ಜ್ಞಾನ ನಮಗೆ ನಿರ್ಭಯರನ್ನಾಗಿ ಮಾಡ್ತದ. ಭಯ ಅರ್ಥಾತ್ ಇಷ್ಟು ಸುಂದರ ಸಂಗಮ ಯುಗದ ಸಮಯದಲ್ಲಿಯೂ ಕೂಡ ನನ್ನ ಆತ್ಮದ ಸತ್ಯವನ್ನು ಮರೆತು ಮಾಯೆಯಲ್ಲಿ ಯಾಕೆ ಸಿಲುಕು ಹಾಕೋಬೇಕು, ನಮ್ಮೇಲಿನ ಮಾಯೆಗೆ ಸಿಲುಕಬಾರ್ದು ಅನ್ನುವಂಥದ್ದು ಅಟೆನ್ಷನ್ ಬರಲಿ ಅನ್ನಲಿಕ್ಕೆ ಬಾಬಾ ಹೇಳ್ತಾರೆ, ಡೈರಿ ಇಡೋದ್ರಿಂದ ಭಯ ಆಗ್ತದ, ಒಂದು ನುಕ್ಸಾನ್ ಆಗಬಾರ್ದು ಅಂತ. ನುಕ್ಸಾನ್ ಮನುಷ್ಯರಂತ ತಿಳ್ಕೊಳ್ಳೋದೇ ನುಕ್ಸಾನ್. ಮನುಷ್ಯರನ್ನ ಸಂಬಂಧಗಳಲ್ಲಿ ರಿಯಲ್ ಫೀಲ್ ಮಾಡೋದೇ ನುಕ್ಸಾನ್. ಎಲ್ಲ ಮನುಷ್ಯರೊಳಗೆ ಆ ರೋಲ್ ಒಳಗಿರುವಂಥ ಆತ್ಮದ ಸತ್ಯ ಸ್ವರೂಪ ನೋಡೋದಿದೆ. ಆತ್ಮ ಎವರ್ ಪ್ಯೂರ್ ಸೋಲ್. ಈ ಪಾರ್ಟ್ ಒಳಗೆ ಇವರು ತಮ್ಮ ಆ್ಯಕ್ಟಿಂಗನ್ನು ಮಾಡ್ತಾ ಇದ್ದಾರೆ ಈ ಪಾರ್ಟ್ನ ಮೂಲಕ ಅಂತ. ಪ್ರತಿ ಕ್ಷಣವೂ ಅಟೆನ್ಷನ್ ಇಡುವುದು ಬೇರೆ. ಮತ್ತು ಬಾಬಾ ಹೇಳ್ತಾರೆ, ಆಗ ರೋಲ್ ಅಂತ ತಿಳ್ಕೊಂಡ್ವಿ, ಪಾರ್ಟರ್ ರಿಯಲ್ ಅಂತ ತಿಳ್ಕೊಂಡ್ವಿ, ಆಗುವ ಘಟನೆಗಳು ರಿಯಲ್ ಅಂತ ತಿಳ್ಕೊಂಡ್ವಿ, ನುಕ್ಸಾನ್ ಭಾಳ ಆಗ್ತದ. ಇದಕ್ಕನೇ ದೇಹಭಾನ ಅಂತ ಹೇಳ್ತಾರೆ ಬಾಬಾ. ಈ ನುಕ್ಸಾನ್ ಆಗಬಾರ್ದು ಅಂತಂದರೆ ಭಯ ಇರಬೇಕು, ನನ್ನಿಂದ ನುಕ್ಸಾನ್ ಆಗಬಾರ್ದು ಅಂತ. ಅದಕ್ಕೆ ಯಾವಾಗಲೂ ಅಟೆನ್ಷನ್ ಅನ್ನುವಂಥ ಡೈರಿಯನ್ನು ಇಡಬೇಕಾಗಿದೆ. ಪ್ರಶ್ನೆ, ಕಲ್ಪ ಪೆಹಲೆ ವಾಲೆ ಭಾಗ್ಯಶಾಲಿ ಬಚ್ಚೋं को ಬಾಬಾ ಕಿ ಕೌನ್ ಸಿ ಬಾತ್ ಫೌರನ್ ಟಚ್ ಹೋಗಿ. ಕಲ್ಪದ ಮೊದಲಿನ ಭಾಗ್ಯಶಾಲಿ ಮಕ್ಕಳಿಗೆ ಬಾಬಾರವರ ಯಾವ ಮಾತು ತಕ್ಷಣ ಟಚ್ ಆಗುವುದು? ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ಬಾಬಾ ರೋಜ್ ರೋಜ್ ಬಚ್ಚೋं को याद की युक्तियाँ बतलाते हैं, वह भाग्यशाली बच्चों को ही ಟಚ್ होती रहेगी. ಅಂಡರ್ಲೈನ್. ಪ್ರತಿನಿತ್ಯವೂ ಬಾಬಾ ಮಕ್ಕಳಿಗೆ ಹೇಗೆ ನೆನಪು ಮಾಡಬೇಕು ಅಂದರೆ ನಾನು ಅಲ್ಲ ಯಾರಿದ್ದೀನಿ, ನಾನು ಆತ್ಮ ಇದ್ದೀನಿ, ನಾ ಶರೀರ ಅಲ್ಲ, ನಾ ವಿನಾಶ ಇದ್ದೀನಿ, ವಿನಾಶ ಆಗುವ ಈ ದೇಹ ನಾನಲ್ಲ, ನಾನು ಆತ್ಮ ಸಂಪನ್ನಿದ್ದೀನಿ, ಈ ವಿನಾಶ ಆಗುವ ಟೆಂಪ್ರರಿ ಇರುವಂಥ ಈ ನಾಟಕದ ವಸ್ತುಗಳು ರಿಯಲ್ ಅಲ್ಲ. ಇದು ಕೂಡ ನೆನಪೇ.
ಮತ್ತು ನಾ ಯಾರು ಸಂತಾನ್ ಇದೀನಿ, ನಾ ಯಾರು ಸಂತಾನ್ ಅಲ್ಲ, ನೆನಪು ಮಾಡುವ ಯುಕ್ತಿಯನ್ನು ಬಾಬಾ ಪ್ರತಿದಿನವೂ ಮುರುಳಿಯಲ್ಲಿ ತಿಳಿಸ್ತಾರೆ. ಆದರೆ ಎಲ್ಲರಿಗೂ ಟಚ್ ಆಗೋದಿಲ್ಲ, ಭಾಗ್ಯಶಾಲಿ ಮಕ್ಕಳಿಗೆ ಮಾತ್ರ ಟಚ್ ಆಗ್ತದೆ. ಎಷ್ಟೋ BK ಮಕ್ಕಳು ಹೀಗಂತಾರೆ, ನೆನಪು ಮಾಡ್ಬೇಕು ಅನ್ಕೋತೀವಿ, ನೆನಪೇ ಮಾಡೋಕ್ಕಾಗೋದಿಲ್ಲ ಅಂತ ಕೆಲವ್ರು ಅಂತಾರ. ಅಂದರೆ ನೆನಪು ಕುತ್ಕೊಂಡೇ ನೆನಪು ಮಾಡೋದಿರ್ತದಂತನೂ ತಿಳ್ಕೊಂಡಿದ್ದಾರೆ. ಹೀಗಾಗಿ ನಮ್ಮ ನೆನಪು ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತ. ಇನ್ನು ಕೆಲವರು ನೆನಪು ಮಾಡ್ಲಿಕ್ಕೆ ಹೋದ್ರೂ ಅವರಿಗೆ ನೆನಪಾಗೋದಿಲ್ಲ. ಅವರಿಗೆ ದೇಹದ ಪ್ರಪಂಚ, ದೇಹದಾರಿಗಳು, ಅವ್ರ ಸಂಬಂಧ, ವಸ್ತುಗಳೇ ನೆನಪಾಗ್ತದ. ಯಾಕಂದರೆ ಬಾಬನ್ ನೆನಪು, ಬಾಬಾ ಹೇಳಿದಂಥ ಅಲೌಕಿಕ ಸ್ಮೃತಿಗಳು ಕೇವಲ ಭಾಗ್ಯಶಾಲಿ ಮಕ್ಕಳಿಗೆ ಮಾತ್ರ ನೆನಪಾಗ್ತದೆ ಅಂತಾರೆ ಬಾಬಾ. ವಹ ಉನ್ಹೇ ಫೌರನ್ ಅಮಲ್ ಮೇ ಲಾಯೆಂಗೆ. ಬಾಬಾ ಹೇಗೆ ಮೆಡಿಟೇಷನ್ ಮಾಡಬೇಕು, ಹೇಗೆ ಒಂದು ಧ್ಯಾನದ ಹೈಯೆಸ್ಟ್ ಸ್ಥಿತಿಗೆ ತಲುಪಬೇಕನ್ನುವಂಥ ಯುಕ್ತಿಗಳನ್ನು ಪ್ರತಿನಿತ್ಯ ಮುರುಳಿಯಲ್ಲಿ ಹೇಳ್ತಾರೆ. ಆದರೂ ಕೂಡ ಬಾಬಾ ಹೇಳ್ತಾರೆ ಎಲ್ಲರಿಗೂ ಟಚ್ ಆಗೋದಿಲ್ಲ. ಯಾರಿಗೆ ಟಚ್ ಆಗ್ತದ ಆ ಮಕ್ಕಳು ಅಮಲ್ನಲ್ಲಿ ತೊಗೊಂಡ್ಬರ್ತಾರೆ, ರಿಯಲ್ ಪ್ರಾಕ್ಟಿಕಲ್ನಲ್ಲಿ ಅದನ್ನು ತಗೊಂಡು ಬರ್ತಾರೆ ಆ ಜ್ಞಾನವನ್ನು. ಬಾಬಾ कहते बच्चे कुछ टाइम एकांत में बगीचे में जाकर बैठो. ಅಂಡರ್ಲೈನ್. ಬಗೀಚಾ ಸ್ವಲ್ಪ ಸಮಯವನ್ನು ತೆಗೆದು ಗಾರ್ಡನ್ನಲ್ಲಿ ಕುತ್ಕೊಡ್ರಿ, ಅಂಗಳದಲ್ಲಿ ಕುತ್ಕೊಡ್ರಿ, ಅಥವಾ ಟೆರೇಸ್ ಮೇಲೆ ಕೂಡ್ರಿ ಅಂತಾರೆ ಬಾಬಾ. ಏಕಾಂತ, ಬೇರೆ ವ್ಯಕ್ತಿಗಳು ನಮ್ಮ ಜೊತೆಯಲ್ಲಿ ಇರಬಾರ್ದು, ಬೇರೆಯವರ ಅದಾರ ಅನ್ನುವುದು ನಮಗೆ ಹೀಗೆ ಅನಿಸ್ಬಾರ್ದು. ಹಾಗೆ ನೋಡಿದರೆ ರಿಯಲ್ ನೆನಪು ಅಂದರೆ ಯಾರ ಜೊತೆಯಲ್ಲಿದ್ದರು, ಏನೆಲ್ಲ ಮಾಡ್ತಿದ್ರು ಕೂಡ, ಈ ಡ್ರಾಮಾದಲ್ಲಿ ಏನೇ ಪಾರ್ಟ್, ಏನೇ ಘಟನೆ, ಏನೇ ಬ್ಯಾಕ್ಗ್ರೌಂಡ್ ಸೀನ್ ನಡೀತಾ ಇದ್ರು, ನಾನು ನನ್ನ ಸತ್ಯವನ್ನು ಸದಾ ಸ್ಮೃತಿಯಲ್ಲಿ ಇಟ್ಕೋಬೇಕಾಗಿದೆ. ಆದರೆ ಅಂಥ ಒಂದು ಸ್ಥಿರವಾದ ನೆನಪು ಬರುವವರೆಗೂ ಕೂಡ ಏಕಾಂತದಲ್ಲಿ ಕುತ್ಕೊಂಡು ಆತ್ಮದ ಸತ್ಯ ಅನುಭೂತಿ ಮಾಡುವಂಥ ಪರಮಾತ್ಮನ ಸಂಘದ ಪ್ರೇಮದ ಅನುಭವ ಮಾಡುವ ಅಭ್ಯಾಸವನ್ನು ಸಮಯ ತೆಗೆದು ಮಾಡ್ಬೇಕಂತಾರೆ ಬಾಬಾ. ಕೆಲಸ ಭಲೆ ಮಾಡ್ರಿ, ಸಮಯ ತೆಗೆದು ಬಾಬಾ ನೆನಪು ಮಾಡ್ರಿ. ಬಾಬಾ ಸೇ ಮೀಠಿ ಮೀಠಿ ಬಾತೇ ಕರೋ, ಅಪ್ನಾ ಚಾಟ್ ರಖೋ ತೋ ಉನ್ನತಿ ಹೋತಿ रहेगी. ಬಾಬಾರವ್ರ ಜೊತೆಗೆ ಮಧುರ ಮಾತುಗಳನ್ನು ಆಡ್ರಿ ಮತ್ತು ತಮ್ಮ ಚಾರ್ಟನ್ನು ಇಡ್ರಿ, ಆಗ ಬಹಳಷ್ಟು ಉನ್ನತಿ ಆಗ್ತಾ ಇರ್ತದೆ. ಚಾರ್ಟ್ ಇಡೋದು ಅಂತಂದರೆ ನಿರಂತರ ಚಾರ್ಟ್ ಇಡೋದು ಮುಂಜಾನೆ ಎಷ್ಟು, ಮಧ್ಯಾಹ್ನ ಎಷ್ಟು, ಸಾಯಂಕಾಲ ಎಷ್ಟು ಬರೆಯೋದಲ್ಲ. ಇಡೀ ದಿನ ಅಂತೂ ಬರೀಲಿಕ್ಕೆ ನೋಟ್ಬುಕ್ ಪೆನ್ ಹಿಡ್ಕೊಂಡು ಎಲ್ಲ ಕರ್ಮ ಬಿಟ್ಟು ಬರೀಲಿಕ್ಕೂ ಸಾಧ್ಯ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರ, ಪ್ರತಿ ಕ್ಷಣವೂ ಅಟೆನ್ಷನ್ ಇರಲಿ. ನಾನೀಗ ಮನಸ್ಸು ಏನೆಲ್ಲ ನಡೀತಾ ಇದೆ, ಇದು ಡ್ರಾಮಾ ಅನುಸಾರ ನಡೀತಾ ಇದೆ, ಏನೆಲ್ಲ ಭಾವನೆಗಳದಾವ ಡ್ರಾಮಾ ಅನುಸಾರ ನಡೀತಾ ಇದೆ, ಇಲ್ಲಿ ಏನೆಲ್ಲ ಕರ್ಮ ನಡೀತಾ ಇದೆ, ಏನೆಲ್ಲ ಬ್ಯಾಕ್ಗ್ರೌಂಡ್ ಘಟನೆಗಳು ಘಟಿಸ್ತಾ ಇದ್ದಾವ ಸೀನ್ ಒಳಗೆ, ಅದೆಲ್ಲವೂ ಡ್ರಾಮಾ ಅನುಸಾರ ನಡೀತಾ ಇದೆ. ಡ್ರಾಮಾದಿಂದ ಪರ್ಯಾದ ನಿರಾಕಾರಾತ್ಮ ಸಾಕ್ಷಿ ದೃಷ್ಟ, ನಾನು ಡಿಟ್ಯಾಚ್ ಅಬ್ಸರ್ವರ್ ಈ ವಿಶ್ವ ನಾಟಕವನ್ನು ನೋಡ್ತಾ ಇದ್ದೀನಿ. ಭೋಜನ ನಡೀತಾ ಇದೆ ಅಂದ್ರೂ ಕೂಡ ನಾನು ಭೋಜನ ತಿಂತಾ ಇಲ್ಲ, ನಾನು ಉಣ್ತಾ ಇದ್ದೀನಿ ಅಲ್ಲ, ನಾನು ಆತ್ಮ ಭೋಜನ ಈ ಕ್ಯಾರೆಕ್ಟರ್, ಈ ರೋಲ್ ತಿಂತಾ ಇರುವುದನ್ನು ನಾನು ನೋಡ್ತಾ ಇದ್ದೀನಿ. ಇದು ಅಟೆನ್ಷನ್. ಏನೆಲ್ಲ ಕೆಲಸ ನಡೀತಾ ಇದೆ, ಏನೋ ಭಾಷಣ ನಡೀತಾ ಇದೆ, ಮುರಳಿ ಹೇಳೋದು ನಡೀತಾ ಇದೆ, ಮುರಳಿ ಕೇಳೋದು ನಡೀತಾ ಇದೆ, ನಾನು ಕೇಳ್ತಾ ಇದ್ದೀನಿಲ್ಲ, ರೋಲ್ ಮುರಳಿ ಕೇಳ್ತಾ ಇದೆ, ರೋಲ್ ಮುರಳಿ ಹೇಳ್ತಾ ಇದೆ. ನಾ ಆತ್ಮ ಸಾಕ್ಷಿ ದೃಷ್ಟ ಆಗಿ, ಅಂದರೆ ಏನು, ಮನಸ್ಸು ಮುರಳಿ ಕೇಳ್ತಾ ಇದೆ ಸರಿ, ಆದರೆ ಮನಸ್ಸನ್ನು ನೋಡುವಂಥವ್ರು ಯಾರು? ನಾ ಆತ್ಮ. ಈ ಅಟೆನ್ಷನ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಸದಾ ಅಟೆನ್ಷನ್ ಇರಲಿ. ಇದರಿಂದ ಬಾಬಾ ಹೇಳ್ತಾರೆ ಉನ್ನತಿ ಆಗ್ತಾ ಇರುವುದು. ಮುರಳಿಯ ಮುಖ್ಯ ಸಾರ, ಜ್ಞಾನ ಕೆ ತೀಸರೆ ನೇತ್ರ ಕೋ ಧಾರಣ ಕರ್ ಅಪ್ನಿ ಧೋಕೆಬಾಜ್ ಆಂಖೋं को ಸಿವಿಲ್ ಬನಾನಾ ಹೈ. ಜ್ಞಾನದ ಮೂರನೇ ನೇತ್ರವನ್ನು ಧಾರಣೆ ಮಾಡಿಕೊಂಡು, ಜ್ಞಾನದ ಮೂರನೇ ನೇತ್ರ ಅರ್ಥಾತ್ ದಿವ್ಯ ಬುದ್ಧಿ, ಬುದ್ಧಿ ಒಳಗೆ ಯಾವಾಗ ಜ್ಞಾನ ತುಂಬುತ್ತದೋ ಆ ಬುದ್ಧಿ ದಿವ್ಯ ಆಗ್ತದೆ. ಈ ದಿವ್ಯ ಬುದ್ಧಿಯನ್ನು ಉಪಯೋಗ ಮಾಡ್ರಿ ಅಂತಾರೆ ಬಾಬಾ. ಉಪಯೋಗ ಮಾಡಿಕೊಂಡು ಈ ಧೋಕೆಬಾಜ್ ಮೋಸಗಾರ ಕಣ್ಣುಗಳನ್ನು ಸಿವಿಲೈಸ್ ಮಾಡಿಕೊಳ್ರಿ, ಶುದ್ಧ ಮಾಡಿಕೊಳ್ರಿ ಅಂತ. ಅಂಡರ್ಲೈನ್. ಬಾಬಾ ಹೇಳ್ತಾ ಇರೋದು ಯಾರಿಗಾಗಿ? BK ಮಕ್ಕಳಿಗಾಗಿನೇ, ಆತ್ಮಗಳಿಗಾಗಿನೇ. ಇಷ್ಟು ವರ್ಷ ಆದ್ರೂ ಬಾಬಾ ಹೇಳ್ತಾ ಇದ್ದಾರತ್ತಂದ್ರೆ ಕ್ರಿಮಿನಲ್ ಆಯ್, ಧೋಕೆಬಾಜ್, ಮೋಸಗಾರ ಕಣ್ಣುಗಳು ಅಂತ ಹೇಳ್ತಾರೆ ಬಾಬಾ. ಯಾಕಂದರೆ ಕಣ್ಣುಗಳ ಮೂಲಕ ನೋಡೋದು ಮನಸ್ಸು,
ಈ ಮನಸ್ಸಿನ ಆಟವನ್ನು ನೋಡೋದು ಆತ್ಮ. ಅಂದಮೇಲೆ ಈ ಕಣ್ಣುಗಳ ಮೂಲಕ ಏನು ಮನಸ್ಸು ರೋಲ್ ಏನೆಲ್ಲ ನೋಡ್ತಾ ಇದೆ, ಇದು ನೋಡ್ತಾ ಇರುವ ದೃಶ್ಯಗಳೆಲ್ಲ ರಿಯಲ್ ಅಂತ ಫೀಲ್ ಮಾಡ್ತವೆ. ಇಲ್ಲಿರುವ ವ್ಯಕ್ತಿಗಳು ಬಹಳ ಪ್ರೀತಿ ಮಾಡ್ತಿದ್ರೆ, ರಿಯಲ್ ಆಗಿ ಇವ್ರು ನನಗೆ ಬಹಳ ಕೇರ್ ಮಾಡ್ತಾರ, ಪ್ರತಿ ಹೆಜ್ಜೆಯಲ್ಲಿ ಇವ್ರು ನನಗೆ ಬಹಳ ಹಚ್ಕೋತಾರ, ಇವ್ರು ನನಗೆ ಪ್ರೀತಿ ಮಾಡ್ತಾರ ಅಂತ ಅನ್ಕೊಂಡು ಇದೇ ಧೋಕೆಬಾಜ್ ಅಂತಾರೆ ಬಾಬಾ. ಅರೆ ಆ ಕ್ಯಾರೆಕ್ಟರ್ ಒಳಗೆ ಈ ಕ್ಯಾರೆಕ್ಟರ್ಗೆ ಪ್ರೀತಿ ಮಾಡೋದು, ಕೇರ್ ಮಾಡೋದು, ಇದು ಡ್ರಾಮಾದಲ್ಲಿ ಮೊದಲೇ ನೋಂದಿದೆ. ಇದರಲ್ಲೇನು ಪ್ರೀತಿ ಮಾಡೋದು ಖುದ್ದು ಅವ್ರ ಚಾಯ್ಸ್ ಅಲ್ಲ. ಯಾರಾದರೂ ಹೇಟ್ ಮಾಡ್ತಾರ, ಬೈತಾರ, ತಿರಸ್ಕಾರ ಮಾಡ್ತಾರ ಅಂದರೆ ಅದು ಅವ್ರ ಚಾಯ್ಸ್ ಅಲ್ಲ, ಅದು ಕೂಡ ಡ್ರಾಮಾದಲ್ಲಿ ಮೊದಲೇ ನೋಂದಿದೆ ಅಂತ ಹೇಳ್ತಾರೆ ಬಾಬಾ. ಅಂದ ಮೇಲೆ ಈ ಧೋಕೆಬಾಜ್ ಕಣ್ಣುಗಳು ಏನೆಲ್ಲ ನೋಡ್ತದೆ ಇದು ರಿಯಲ್ ಅನ್ಕೊಳ್ತದೆ, ಏನೆಲ್ಲ ಕೇಳಿಸ್ಕೊಳ್ತದೆ ಇದಕ್ಕೆ ರಿಯಲ್ ಅಂತ ಫೀಲ್ ಮಾಡಿಕೊಂಡು ತನ್ನ ಆತ್ಮದ ಸಂಪೂರ್ಣತೆಯ ಸತ್ಯವನ್ನು ಮರೆತು ಅಲ್ಪ ಕಾಲದ ಸುಖದೊಳಗೆ ಅಲ್ಪ ಕಾಲದ ನೆಮ್ಮದಿ ಹಿಂದೆ ಬೆನ್ನು ಹತ್ತದು. ಅದಕ್ಕಾಗಿ ಬಾಬಾ ಹೇಳ್ತಾರ, ನಿರಂತರ ಗಮನ ಕೊಡ್ರಿ, ಈ ಧೋಕೆಬಾಜ್ ಕಣ್ಣುಗಳು ಯಾವಾಗಲೂ ಸಿವಿಲೈಸ್ ಆಗಬೇಕು ಅಂತ. ಕಣ್ಣಿನ ಮೂಲಕ ಏನೆಲ್ಲ ಈ ದೃಶ್ಯ ನೋಡ್ಲಾಗ್ತಾ ಇದೆ, ಇದು ಸಿನಿಮಾ ನಡೀತಾ ಇದೆ, ಸಿನಿಮಾದ ದೃಶ್ಯಗಳು ಕಾಣಿಸ್ತಾ ಇದ್ದಾವ. ಆದರೆ ಯಾರು ನೋಡ್ತಾ ಇದ್ದಾರೆ? ಮನಸ್ಸು. ಈ ಮನಸ್ಸು ಈ ಸಿನಿಮಾ ನೋಡುವುದು ಕೂಡ ಡ್ರಾಮಾದಲ್ಲಿ ಮೊದಲೇ ನೋಂದಿದೆ. ಆದರೆ ನಾ ಆತ್ಮ ಮನಸ್ಸಿನಿಂದಲೂ ರೋಲಿಂದಲೂ ಈ ಡ್ರಾಮಾದಿಂದಲೂ ಏಕ್ದಮ್ ನ್ಯಾರ ಬಾಬನ್ ಪ್ಯಾರ ಆತ್ಮ ಸಾಕ್ಷಿ ದೃಷ್ಟ ಈ ಸೀಟ್ ಮೇಲೆ ಕೂತ್ಕೊಂಡು ಈ ನಾಟಕವನ್ನು ಮತ್ತು ಈ ಪಾರ್ಟನ್ನು ನಾನು ನೋಡ್ತಾ ಇದ್ದೀನಿ. ಇದೇ ಸಿವಿಲೈಸ್ ಮಾಡ್ಕೊಳ್ಳೋದು. याद से ही कर्मेंद्रिया शीतल सतोगुणी बनेंगी, इसीलिए यही मेहनत करनी है. ಎಷ್ಟೆಷ್ಟು ನೆನಪು ಮಾಡ್ತೀರಿ ಅಷ್ಟೆಷ್ಟು ಕರ್ಮೇಂದ್ರಿಯಗಳು ಶೀತಲವಾಗ್ತವೆ ಅಂತಾರೆ ಬಾಬಾ. ಕರ್ಮೇಂದ್ರಿಯ ಶೀತಲ ಆಗಲೇಬೇಕು. ಅಂತಿಮ ಸಮಯದ ಫೈನಲ್ ಸ್ಟೇಜ್ ತಲುಪಲೇಬೇಕಾಗಿದೆ, ಸಂಪೂರ್ಣ ಶೀತಲ ಆಗಬೇಕು. ಆದರೆ ಇನ್ನೂ ಹಲ್ಚಲ್ಲಿದೆ ಆತ್ಮದೊಳಗಲ್ಲ, ಕ್ಯಾರೆಕ್ಟರ್ ಒಳಗಿದೆ, ರೋಲ್ ಒಳಗಿದೆ ಹಲ್ಚಲ್. ಮನಸ್ಸಿನಲ್ಲಿ ಹಲ್ಚಲ್ ಇರ್ಬೋದು, ಇಂದ್ರಿಯದೊಳಗೆ ಹಲ್ಚಲ್ ಇರ್ಬೋದು. ಆದರೆ ಇದು ಡ್ರಾಮಾ ಅನುಸಾರ ಫಿಕ್ಸ್ಡ್ ಇದೆ. ನಾನು ಇದನ್ನು ಈ ಹಲ್ಚಲನ್ನು ತೆಗಿಬೇಕು, ಈ ಅಶಾಂತಿಯನ್ನು ದೂರ ಮಾಡಬೇಕು, ಮನಸ್ಸಿನಲ್ಲಿ ಏನೋ ಕೆಟ್ಟ ವಿಚಾರ ಬರ್ತಾ ಇದೆ, ಇದು ಯಾಕೆ ಬರ್ತಾ ಇದೆ ಅಂತ ಅನ್ನೋದು ಇದು ಕೂಡ ಅದರ ಜೊತೆ ಜಗಳ ಮಾಡೋದು. ಬಾಬಾ ಹೇಳ್ತಾರೆ, ಇದು ಯಾವುದೂ ನನ್ನ ಅನುಸಾರ ನಡೀತಾ ಇಲ್ಲ, ನಾನು ಇದಕ್ಕೆ ಡೈರೆಕ್ಷನ್ ಕೊಡ್ತಾ ಇಲ್ಲ, ನಾ ಆತ್ಮ ಇದೀನಿ, ಎವರ್ ಪ್ಯೂರ್ ಸಾಕ್ಷಿ ದೃಷ್ಟ. ಅಷ್ಟೇ ಅಲ್ಲದೆ ಅಕರ್ತ ಆತ್ಮ. ನಾ ಭೃಗುಟಿಯ ಮಧ್ಯದಲ್ಲಿ ಕೂತ್ಕೊಂಡು ಈ ದೇಹವನ್ನು ನಡೆಸ್ತಾ ಇರುವಂಥ ಮನಸ್ಸು ಹಾಗೂ ಈ ಮನಸ್ಸಿನ ಭಾವನೆ, ಮನಸ್ಸಿನ ವಿಚಾರಗಳು ಹಾಗೂ ಈ ನಾಟಕ ಇದೆಲ್ಲ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ನಡೀತಾ ಇದೆ. ಅಂದ ಮೇಲೆ ಇದ್ಯಾವುದು ನಾನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಏನು ಆ್ಯಸ್ ಇಟ್ ಈಸ್ ನಡೀತಾ ಇದೆ ಹಾಗೇ ನೋಡುವಂತಹ ಸಾಕ್ಷಿ ದೃಷ್ಟ ನಾ ಆತ್ಮ ಇದ್ದೀನಿ. ಸೊ ಈ ರೀತಿ ಎಷ್ಟು ನೆನಪು ಮಾಡ್ತೀರೋ, ತಮ್ಮ ತಾವು ಸ್ಮರಣೆ ಮಾಡ್ಕೊಳ್ತೀರಿ, ಆತ್ಮ ಅಂತ ತಿಳ್ಕೊಳ್ತೀರಿ. ಎಷ್ಟೆಷ್ಟು ಆತ್ಮ ಅಂತ ತಿಳಿದು ಪರಮಾತ್ಮ ತಂದೆ ನೆನಪನ್ನು ಮಾಡ್ತೀರೋ ಅಷ್ಟು ಈ ಕರ್ಮೇಂದ್ರಿಯಗಳು ಶೀತಲ ಆಗ್ತವೆ, ಸತೋಗುಣಿ ಆಗ್ತವೆ ಅಂತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಧಂಧೆ ಆದಿ ಸೆ ಟೈಮ್ ನಿಕಾಲ್ ಏಕಾಂತ ಮೇ ಜಾಗರ್ ಯಾದ್ ಮೇ ಬೆಚ್ನಾ ಹೇ. ದಂಧ ಕೆಲಸ ಕಾರ್ಯಗಳನ್ನು ಭಲೇ ಮಾಡ್ರಿ, ಆದರೆ ಏಕಾಂತದಲ್ಲಿ ಕುಳಿತು ಬಾಬಾ ನೆನಪು ಮಾಡುವಂಥ ಅಭ್ಯಾಸ ಮಾಡ್ರಿ. ಕಾರಣ ದೇಖ್ನಾ ಹೇ ಕಿ ಹಮಾರಾ ಯೋಗ ಕ್ಯೂ ನಹೀ ಲಗ್ತಾ. ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ನಾವು ಯೋಗಕ್ಕೆ ಕೂತ್ಕೊಳ್ಳೋದಿಲ್ಲ, ಯೋಗದ ಕಡೆಗೆ ಅಟೆನ್ಷನ್ನೇ ಕೊಡೋದಿಲ್ಲ ಅಂತಂದ್ರೆ ನಾವು ಯೋಗ ಮಾಡ್ತಿದ್ದೀವೋ ಇಲ್ಲ ಇದಂತೂ ಗೊತ್ತೇ ಆಗೋದಿಲ್ಲ. ಆದರೆ ಕುತ್ಕೊಂಡಾಗ ಗೊತ್ತಾಗ್ತದ, ಬುದ್ಧಿ ಎಲ್ಲೆಲ್ಲೋ ಹೋಗ್ತಾ ಇದೆ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ. ಇದು ಬಾಬನ್ ಮಹಿಮೆಯನ್ನು ಮಾಡೋದ್ರಲ್ಲಿ, ಬಾಬಾರವರ ದಿವ್ಯ ಸ್ವರೂಪವನ್ನು ನೋಡೋದ್ರಲ್ಲಿ ಬುದ್ಧಿ ಚಿತ್ತ ಏಕಾಗ್ರ ಆಗ್ತಾ ಇಲ್ಲ, ಮನಸ್ಸು ಮಹಿಮೆಯನ್ನು ಮಾಡ್ತಾ ಇಲ್ಲ. ಅಂದರೆ ಯಾಕೆ ಅಂತ ನಿಮಗೆ ನೀವು ನೋಡ್ಕೊಳ್ರಿ ಅಂತಾರೆ ಬಾಬಾ. ನಿಮ್ಮ ಚೆಕ್ಕಿಂಗನ್ನು ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಬಾಬಾ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಕಾರಣವನ್ನು ನೋಡ್ಕೊಳ್ರಿ, ಒಂದು ಯೋಗ ಯಾಕೆ ಹತ್ತುತ್ತಾ ಇಲ್ಲ. ಅಪನಾ ಚಾರ್ಟ್ ಜರೂರ್ ರಖನಾ ಹೇ. ತಮ್ಮ ಚಾರ್ಟ್ ಅವಶ್ಯ ಇಡಲೇಬೇಕಾಗಿದೆ. वरदान, सहन शक्ति द्वारा अविनाशी और मधुर फल प्राप्त करने वाले सर्व के स्नेही भव. ಸಹನ್ ಶಕ್ತಿಯ ಮೂಲಕ ಅವಿನಾಶಿ ಮಧುರ ಫಲದ ಪ್ರಾಪ್ತಿ ಮಾಡಿಕೊಳ್ಳುವಂತಹ
ಸರ್ವರ ಸ್ನೇಹಿ ಭವ. सहन करना मरना नहीं है लेकिन सबके दिलों में स्नेह से जीना है. ಸಹನ ಮಾಡುವುದು ಎಂದರೆ ಬಾಬಾ ಹೇಳ್ತಾರ ಸಾಯುವುದು ಅಂತಲ್ಲ, ಎಲ್ಲರ ಹೃದಯದಲ್ಲಿ ಜೀವಂತವಾಗಿರುವುದು, ಎಲ್ಲರ ಹೃದಯದಲ್ಲಿ ರಾಜ್ಯವನ್ನ ಮಾಡೋದು ಅಂತಾರೆ ಬಾಬಾ. ಹೇಗೆ ಸಾಧ್ಯ? ಸಹನ್ ಮಾಡೋದು ಅಂತಂದ್ರೆ ಎಲ್ಲರ ಹೃದಯದಲ್ಲಿ ಹೇಗೆ ರಾಜ್ಯ ಮಾಡೋದು? ಸಹನ್ ಮಾಡೋದು ಅಂದ್ರೆ ನಾವು ತಿಳ್ಕೊಂಡಿದ್ದೀವಿ, ಯಾರಾದರೂ ಸಂಬಂಧದೊಳಗೆ ಏನಾದರೂ ಒಂದು ಸುಳ್ಳು ಬ್ಲೇಮ್ ಮಾಡಿದ್ರೆ ನಮ್ಮ ಮೇಲೆ, ಇಲ್ಲದ ಒಂದು ಅಪವಾದ ಹೊರಿಸಿದ್ರು, ನಮಗೆ ಬೈದ್ರು, ನಮಗೆ ಯಾವುದೇ ಕಾರಣಕ್ಕೆ ಮೋಸ ಮಾಡ್ತಾರ ಅಂತಂದ್ರೆ ಅನೇಕ ಬಾರಿ ಸಂಬಂಧಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಅದನ್ನು ಸಹನ್ ಮಾಡ್ಕೋಬೇಕಾಗ್ತದ. ಬಾಬಾ ಅಂತಹ ಸ್ಥೂಲ ಒಳಗೆ ಮುಚ್ಚಿಡುವಂತಹ, ಒಳಗೆ ದಬಾಯಿಸುವಂತಹ ಸಹನ್ ಮಾಡ್ಕೊಳ್ಳೋ ಮಾತು ಹೇಳ್ತಾ ಇಲ್ಲ. ಸಹನ್ ಅರ್ಥಾತ್ ಈ ರೋಲಿಗೆ ಇನ್ನೊಬ್ಬ ರೋಲ್ನ ಮೂಲಕ ನಿಂದನೆ ನಡೀತಾ ಇದೆ, ಅಥವಾ ಬೈತಾ ಇದ್ದಾರೆ, ಅಥವಾ ಮೋಸದ ಅಪವಾದವನ್ನು ಹೊರಿಸ್ತಾ ಇದ್ದಾರೆ ಅಂತಂದರೆ ಇದು ಡ್ರಾಮಾದಲ್ಲಿ ನಡೀತಾ ಇದೆ. ಈ ಡ್ರಾಮಾದಲ್ಲಿ ನಡೆಯುವ ದೃಶ್ಯವನ್ನು ನಾ ಆತ್ಮ ಸಾಕ್ಷಿ ದೃಷ್ಟ ಆಗಿ ಇದನ್ನು ನೋಡ್ತಾ ಇದ್ದೀನಿ, ಇದೊಂದು ಫಿಲ್ಮ್ ನಡೀತಾ ಇದೆ. ಇದಕ್ಕಂತಾರ ಸಹನಶೀಲತೆ. ಎಷ್ಟು ಈ ರೀತಿ ಡ್ರಾಮಾದ ಸ್ಮೃತಿಯನ್ನು ಮಾಡ್ತಾ ನಿಮಗೆ ನೀವು ಸಾಕ್ಷಿ ದೃಷ್ಟ ಆಗಿ ನಿಮ್ಮ ರೋಲನ್ನು ಸಾಕ್ಷಿಯಾಗಿ ನಿಭಾಯಿಸ್ತೀರೋ, ಇದು ಸಹನ ಮಾಡ್ಬೋದು ಅಂತಾರೆ ಬಾಬಾ. ಈ ಸಹನೆಯಿಂದ ಮಾತ್ರ ಇದಕ್ಕೆ ಸಾಯುವುದನ್ನುವುದಿಲ್ಲ, ಇದಕ್ಕೆ ಇನ್ನೂ ಅನೇಕರ ಹೃದಯದಲ್ಲಿ ಜೀವನ ಮಾಡೋದು ಅಂತ ಹೇಳ್ತಾರೆ ಬಾಬಾ. ಕೇಸಾ ಬಿ ವಿರೋಧಿ ಹೋ ರಾವಣ ಸೆ ಬಿ ತೇಜ್ ಹೋ. ಯಾವ ರೋಲ್ ನಮ್ಮ ಎದುರುಗಡೆಗೆ ಈ ರೀತಿ ಮಾಡ್ತಾ ಇದ್ದಾರೆ, ಈ ರೋಲ್ಗೆ ಅವರು ರಾವಣನಿಗಿಂತ ತೇಜ್ ಇರಲಿ, ಅವರು ಎಷ್ಟು ಬಾರಿ ಆದರೂ ನಿಮ್ಗೆ ಅಪಮಾನ ಮಾಡಲಿ, ನಿಂದನೆ ಮಾಡಲಿ, ನಿಮ್ಮ ರೋಲ್ ಮೇಲೆ ಅಟ್ಯಾಕ್ ಮಾಡಿ ಏನಾದ್ರೂ ಅನ್ಯಾಯ ಮಾಡ್ತಾರೆ ನಿಮ್ಮ ಜೊತೆಗೆ ಅಂತಂದರೆ ಬಾಬಾ ಹೇಳ್ತಾರ, ಹಾಂ ಯಾರಾದರೂ ನಮ್ಮ ಎದುರುಗಡೆಗೆ ಒಬ್ಬ ವ್ಯಕ್ತಿ ನಿಂದನೆ ಮಾಡ್ತಾರಂದ್ರ ಅದಕ್ಕೆ ತಕ್ಕಂತಹ ಈ ರೋಲ್ ಮೂಲಕ ಏನು ಅನ್ನೋದಿದೆ, ಏನು ಮಾತಾಡೋದಿದೆ, ಆನ್ಸರ್ ಮಾಡೋದಿದೆ, ಅದು ಮೊದಲೇ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ಆದರೆ ರೋಲ್ ಮಾಡ್ತಾ ಇದೆ, ನಾನು ಮಾಡ್ತಾ ಇಲ್ಲ, ನಾ ಆತ್ಮ ಸಾಕ್ಷಿ ದೃಷ್ಟ ಅವ್ರ ಜೊತೆಗೆ ವಿರೋಧ ಮಾಡ್ತಾ ಇಲ್ಲ, ಅವರಿಗೆ ಆನ್ಸರ್ ಮಾಡ್ತಾ ಇಲ್ಲ. ಆನ್ಸರ್ ಮಾಡೋದು ಈ ರೋಲ್ನಲ್ಲಿ ಮೊದಲೇ ಫಿಕ್ಸ್ ಇದೆ. ಅವ್ರು ಹೇಗೆ ನಿಂದನೆ ಮಾಡಬೇಕು, ಅದಕ್ಕೆ ಹೇಗೆ ರಿಟರ್ನ್ ಆನ್ಸರ್ ಮಾಡಬೇಕು ಅನ್ನೋದು ಡ್ರಾಮಾದಲ್ಲಿ ಮೊದಲೇ ಫಿಕ್ಸ್ ಇದೆ. ಬಟ್ ಇವೆರಡು ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವಂಥವ್ರು ನಾ ಆತ್ಮ ಇದೆ. ಆತ್ಮ ಅಕರ್ತ, ಆತ್ಮ ಏನೂ ಮಾಡೋದಿಲ್ಲ. ಆ ಆತ್ಮ ನಾನು, ಮಾಡುವಂಥ ದೇಹ ನಾನಲ್ಲ, ಕ್ರಿಯೆಯೊಳಗೆ ಬರುವಂಥ ಮನಸ್ಸು ನಾನಲ್ಲ, ಬದಲಾಗದ ಆತ್ಮ ನಾನಿದ್ದೇನೆ. ಬದಲಾಗದ ನಾನು ಆತ್ಮ ಸಾಕ್ಷಿ ದೃಷ್ಟ ಆಗಿ ಈ ದೃಶ್ಯಗಳನ್ನು ನೋಡ್ತೀನಿ. 10 ಸಾರಿ ಮಾಡಿದ್ರೂ ಬಾಬಾ ಹೇಳ್ತಾರೆ, ಎಷ್ಟೇ ರಾವಣನಿಗಿಂತ ಜೋರು ಇರಲಿ, ಫಿರ್ ಭಿ ಸಹನ್ ಶಕ್ತಿ ಕಾ ಫಲ್ ಅವಿನಾಶಿ और ಮಧುರ ಹೇ. ಅಂಡರ್ಲೈನ್. ಇವತ್ತು ಎಷ್ಟು ಜನ BK ರೋಲ್ನಲ್ಲಿರುವಂಥವರು ಕೂಡ ಡಿಪ್ರೆಷನಲ್ಲಿ ಹೋಗ್ತಾ ಇದ್ದಾರೆ. BK ಪಾರ್ಟ್ ಪ್ಲೇ ಮಾಡ್ತಾ ಇದ್ರು, ಬಾಬಾನ ಮಗುವಾಗಿಯೂ ನಿತ್ಯ ಮುರಳಿ ಕೇಳಿಯೂ ಕೂಡ ಎಷ್ಟು ಜನ ಟೆನ್ಷನ್ ಮಾಡ್ಕೋತಾ ಇದ್ದಾರೆ, ಎಷ್ಟು ಜನ ನಿರಾಶಿದಾರ, ಎಷ್ಟು ಜನ ಭರೋಸಾಹೀನದಾರ. ಯಾಕೆ ಅಂತಂದರೆ ಕೇವಲ ಮಾತುಗಳನ್ನು ಅನಿವಾರ್ಯ ಕಾರಣದಿಂದ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಪ್ರೆಸರ್ ಹಾಕ್ತಾ ಇದ್ದಾರೆ. ಆ ಪ್ರೆಸರ್ ಅವರಿಗೆ ದುಃಖ, ಚಿಂತೆ, ರೋಗದ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ. ಸಹನ್ ಅಂತ ತಿಳ್ಕೊಂಡಾರ, ಒಳಗೆ ನೊಂದ್ಕೋತಿರ್ತಾರ, ಇಲ್ಲ ಇನ್ನೊಬ್ಬರ ಮುಂದೆ ಶೇರ್ ಮಾಡ್ತಾ ಇರ್ತಾರೆ. ಆದರೆ ಬಾಬಾ ಹೇಳ್ತಾರ, ಸಹನಶೀಲತೆಯ ಫಲ ಅವಿನಾಶಿ ಇದೆ ಮತ್ತು ಬಹಳ ಮಧುರ ಇದೆ. ಅಂಡರ್ಲೈನ್. ಇದು ಹೇಗೆ ಸಾಧ್ಯ? ಸಹನ್ ಮಾಡ್ಕೊಂಡು ಸಾಯಕತ್ತೀವಿ ಅಂತಾರೆ ಕೆಲವರು. ಸಹನ್ ಮಾಡಿಕೊಂಡು ನಮ್ಗೆ ಸಾಕಾಗ್ಯದ ಅಂತಾರೆ, ಅದಕ್ಕೆ ಸಹನ್ ಅನ್ನೋದಿಲ್ಲ. ಸಹನದ ಯಾರ್ಯಾರು ಒಳಗಡೆ ಪ್ರೆಸ್ಸರ್ ಮಾಡಿ ಇಟ್ಕೊಂಡಿದ್ದಾರ ಅದಕ್ಕೆ ಸಹನ್ ಅಂತ ಉಲ್ಟಾ ತಿಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಸಹನಶೀಲತೆ ಅಂದರೆ ಯಾರು ವ್ಯಕ್ತಿ, ಮನುಷ್ಯ ನಮ್ಮ ಎದುರುಗಡೆ ನಿಂತ್ಕೊಂಡು ಬಹಳಷ್ಟು ನಮ್ಮ ಮೇಲೆ ಆ ರೀತಿಯಾದಂಥ ಬ್ಲೇಮ್ ಕೊಡ್ತಾ ಇದ್ದಾರ, ಬಹಳಷ್ಟು ತೊಂದರೆ ಮಾಡ್ತಾ ಇದ್ದಾರಂತಂದ್ರೆ ಬಾಬಾ ಹೇಳ್ತಾರ, ಆ ರೋಲ್ಗೆ ಈ ರೋಲ್ನು ಆನ್ಸರ್ ಮಾಡ್ತಾ ಇದೆ. ಬಟ್ ಮೈಂಡ್ ಈ ಸತ್ಯ ತಿಳ್ಕೊಬೇಕಾಗಿದೆ, ಇದೆಲ್ಲ ನಡೀತಾ ಇರೋದು ಡ್ರಾಮಾದಳು, ಒಂದು ಫಿಲ್ಮ್ನ ಘಟನೆ. ಇದು ರಿಯಲ್ ಅಲ್ಲ ಅಂದ್ಕೊಳ್ಳೋದೇ ನಿಜವಾದ ಸಹನಶೀಲತೆ.
ಈ ಸಹನಶೀಲತೆಯ ಫಲ ಅವಿನಾಶಿ ಇದೆ, ಬಹಳ ಮಧುರ ಇದೆ ಅಂತಾರೆ ಬಾಬಾ. सिर्फ यह भावना नहीं रखो कि मैंने इतना सहन किया तो यह भी कुछ करे. ಬಾಬಾ ರಿಟರ್ನ್ ಆಗಿ ನಿಜವಾದ ಅವಿನಾಶಿ ಫಲ ಯಾವಾಗ ಪ್ರಾಪ್ತ ಆಗ್ತದೆ? ನಾನು ಇಷ್ಟೆಲ್ಲ ಮಾಡಿದ್ದೀನಿ, ಇವರು ಸ್ವಲ್ಪ ಮಾಡಲಿ, ಇವರು ಸ್ವಲ್ಪ ಸಹನ್ ಮಾಡ್ಕೊಳ್ಳಿ, ಇವರು ನನಗೆ ವಾಪಸ್ ಬಂದು ಮಾತಾಡಲಿ, ಇವರು ಸ್ವಲ್ಪ ಹೊಂದ್ಕೊಳ್ಳಿ ಅಂತ ರಿಟರ್ನ್ ಅಪೇಕ್ಷೆ ಇಡಬೇಡ್ರಿ ಅಂತಾರೆ ಬಾಬಾ. ಅಪೇಕ್ಷೆ ಇಟ್ರಿ ಅದು ರಿಯಲ್ ಸಹನಶೀಲತೆ ಆಗೋದಿಲ್ಲ. ಅಲ್ಪ ಕಾಲಕ್ಕೆ ಫಲ್ಕಿ ಭಾವನಾ ನಹಿ ರಖೋ. ಅಲ್ಪ ಕಾಲದ ಭಾವನೆ, ಅವರು ನನಗೆ ರೆಸ್ಪೆಕ್ಟ್ ಕೊಡಲಿ, ಅವರು ನನಗೆ ಫಸ್ಟ್ ಮಾತಾಡಲಿ, ಅವರು ನನಗೆ ಸ್ವಾರಿ ಕೇಳಲಿ, ಇದು ಅಲ್ಪ ಕಾಲದ ಫಲ ಅಂತಾರೆ ಬಾಬಾ. ಇದನ್ನೆಂದಿಗೂ ಅಪೇಕ್ಷೆ ಪಡಬೇಡ್ರಿ. रहम भाव रखो, ये यही है ಸೇವಾ ಭಾವ್. ಅಂಡರ್ಲೈನ್. ಸೇವಾ ಅಂದ್ರೆ ಭಾಷಣ ಮಾಡೋದು, ಮುರಳಿ ಎಕ್ಸ್ಪ್ಲೇನ್ ಮಾಡೋದು, ಇದು ರಿಯಲ್ ಸೇವಾ ಅಲ್ಲ. ಇದರಿಂದಲೂ ಕೂಡ ಆತ್ಮಸ್ಥಿತಿ ತಯಾರಾಗ್ತದೆ. ರಿಯಲ್ ಸೇವಾ ಅಂದರೆ ದಯಾಭಾವ್. ದಯಾಭಾವ್ ಅರ್ಥಾತ್ ಆತ್ಮ ರೋಲ್ ಒಳಗ, ತನ್ನ ರೋಲ್ ಒಳಗ ಏನೇ ಮಾಡಿದ್ರೂ ಕೂಡ ಅದು ಡ್ರಾಮಾ ಅನುಸಾರ ಮಾಡಿದೆ, ಆತ್ಮ ಎವರ್ ಪ್ಯೂರ್ ಇದೆ ಅನ್ನುವ ಸತ್ಯದಿಂದ ಅವರನ್ನು ನೋಡುವುದೇ ನಿಜವಾದ ದಯಾ ಮಾಡೋದಾಗಿದೆ. ತೋ ಯಹಿ ಸೇವಾ ಭಾವ್, ಇದೇ ರಿಯಲ್ ಸೇವಾ ಭಾವ್. ಸೇವಾ ಭಾವ್ ವಾಲೆ ಸರ್ವ ಕಿ ಕಮಜೋರಿಯೋಂ ಕೋ ಸಂಭಾಲೇತೆ ಹೈ. ಸೇವಾ ಭಾವವುಳ್ಳವರು ಎಲ್ಲರ ಕಮಜೋರಿಗಳನ್ನು ಒಳಗೆ ಹಾಕೋತಾರೆ. ಯಾಕೆ ಅಂದರೆ ಅವರಿಗೆ ಈ ಸತ್ಯ ಗೊತ್ತಾಗಿದೆ, ಇದು ಮಾಡಲ್ಪಟ್ಟಂತಹ ಡ್ರಾಮಾದಲ್ಲಿ ಎಲ್ಲವೂ ಮೊದಲೇ ಇದೆ, ಮಾಡುವುದೇನೂ ಇಲ್ಲ, ಅದೇ ಓಪನ್ ಆಗ್ತಾ ಇದೆ, ಅದೇ ರೀಲ್ ಪ್ಲೇ ಆಗ್ತಾ ಇದೆ, ಯಾವುದು ಕಲ್ಪದ ಮೊದಲು ಈ ಸಮಯದಲ್ಲಿ ನಡೆದಿತ್ತು ಅಂದ ಮೇಲೆ ಅವರೆಲ್ಲವನ್ನ ತಮ್ಮ ಹೊಟ್ಟೆಯೊಳಗೆ ಹಾಕೋತಾರೆ. ಕಮಜೋರಿಯೋಂಕು ಸಮಾಲೇತೆ, ಉನ್ಕಾ ಸಾಮ್ನಾ ನಹಿ ಕರ್ತೆ. ಅಂಡರ್ಲೈನ್. ಅವ್ರು ಹಾಂಗೆ ಮಾಡಿದ್ರು ನಾನು ಬಿಡೋದಿಲ್ಲ, ಇವ್ರು ಹಿಂಗೆ ಅಂದಿದ್ದಾರೆ ನಾನು ಬಿಡೋದಿಲ್ಲ, ಸಮಯ ಬರಲಿ ನಾನು ಮಾಡ್ತೀನಿ ಅಂತ ಮನಸ್ಸಿನಾಗ ಇಟ್ಕೊಂಡು ಸಮಯ ಬಂದಾಗ ರಿಟರ್ನ್ ಮಾಡ್ತಾರತ್ತಂದ್ರೆ ಬಾಬಾ ಹೇಳ್ತಾರೆ, ಅಂಥವರು ಸಹನಶೀಲತೆ ಅನ್ನೋದಿಲ್ಲ, ಅದರಿಂದ ಅವಿನಾಶಿ ಫಲದ ಪ್ರಾಪ್ತಿನೂ ಆಗೋದಿಲ್ಲ. ಇದರಿಂದ ಜಗಳನೇ ಆಗ್ತದೆ ಹೊರತಾಗಿ, ವೈಮನಸ್ಸು ಆಗ್ತದೆ ಹೊರತಾಗಿ ಎಂದಿಗೂ ಕೂಡ ಸಂಬಂಧಗಳು ಮಧುರ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ಲೋಗನ್, ಜೋ ಬಾತ್ बीत चुका उसको भूल जाओ, बीती बातों से शिक्षा लेकर आगे के लिए सदा सावधान रहो. अंडरलाइन. ಯಾವುದು ಮಾತು ಆಗಿ ಹೋಗಿದೆ, ಆಗಿ ಹೋದ ಮೇಲೆ ಅದರಿಂದ ಶಿಕ್ಷಣ ಕಲಿ, ಆ ಮಾತಿನಿಂದ ಪಾಠ ಕಲಿತು ಮುಂದೆ ಹೋಗು. ಅದೇ ಮಾತಿನಲ್ಲಿ ಸಿಕ್ಕಾಕೋಬೇಡ, ಹೀಗಾಯ್ತಲ್ಲ, ಹೀಗೆ ಮಾಡಿದ್ರಲ್ಲ, ಹಿಂಗಂದ್ರು, ಈ ಘಟನೆ ನನ್ನ ಜೀವನದಲ್ಲಿ ಘಟಿಸ್ತು, ನಾನು ಅಂದ್ಕೊಂಡಿರಲಿಲ್ಲ, ಈ ರೀತಿ ಘಟನೆಗಳನ್ನು ಮತ್ತೆ ನೀನು ನಿನ್ನ ಸ್ಮೃತಿಯೊಳಗೆ ಘಟಿಸ್ಲಿಕ್ಕೆ ಅವಕಾಶ ಕೊಡಬೇಡ, ಮತ್ತದ್ರ ವರ್ಣನೆ ಮಾಡಬೇಡ, ಅದನ್ನು ಚಿತ್ತದಲ್ಲಿ ಇಟ್ಕೊಂಡು ಅದನ್ನು ಬುದ್ಧಿಯಲ್ಲಿ ತಿರುಗಿಸುವ ಕೆಲಸ ಮಾಡಬೇಡ. ಮಾತು ಬಂದು ಹೋಗ್ಬಿಟ್ಟಿದೆ, ಮುಗಿದ್ಬಿಟ್ಟಿದೆ, ಆ ಮಾತಿನಿಂದ ಏನಾದರೂ ಕಲೀರಿ ಅಂತಾರೆ ಬಾಬಾ. ಎಲ್ಲ ಜೀವನದಲ್ಲಿ ಡ್ರಾಮಾನುಸಾರ ಏನೆಲ್ಲ ಘಟನೆಗಳು ಮಾತುಗಳು ಬರ್ತಾ ಇದ್ದಾವ, ಜರೂರ ಎಲ್ಲ ಮಾತುಗಳು ಬಾಬನ ಮಕ್ಕಳಿಗೆ ಬಾಬನ್ ನೆನಪಿಸ್ಲಿಕ್ಕೆ ಬರ್ತಾವ. ಆ ಎಲ್ಲ ಮಾತು ಘಟನೆಗಳು ನನಗೆ ನನ್ನ ಸತ್ಯದ ಕಡೆಗೆ ಕಳಿಸೋ ಸಲುವಾಗಿ ಬರ್ತಾವ. ನೋಡಿ, ಇದೆಲ್ಲ ಡ್ರಾಮಾದಲ್ಲಿ ನಡೀತಾ ಇದೆ, ನೀನು ಸತ್ಯ ಇದೆ, ನಿನ್ನ ಸತ್ಯ ನಿನ್ನ ಸ್ಮರಣೆಯೊಳಗೆ ತೊಗೊಂಡು ಬಾ ಅಂತ ಹೇಳಲಿಕ್ಕೆ ಮಾತು ಬರ್ತಾವ. ಅಂದಮೇಲೆ ಅದರಿಂದ ಪಾಠ ಕಲೀರಿ, ಮುಂದುವರಿರಿ. ಅವ್ಯಕ್ತ ಇಶಾರೆ ಸ್ವಯಂ और सर्व के प्रति मनसा द्वारा योग की शक्तियों का प्रयोग करो. अंडरलाइन. ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನ ಯೋಗದ ಶಕ್ತಿಗಳ ಪ್ರಯೋಗ ಮಾಡ್ರಿ. ಜೈಸೆ ಬಾಪ್ ದಾದಾಕೋ ರೆಹಮ್ ಮಾತಾ, ಹೇಗೆ ಬಾಪ್ ದಾದಾರವರಿಗೆ ದಯಾ ಬರ್ತದೆ, ऐसे आप बच्चे भी मास्टर रहम दिल बन अपनी मनसा वृत्ति से वायुमंडल द्वारा आत्माओं को बाबा द्वारा मिली हुई शक्तियाँ दो. ಹೇಗೆ ಬಾಬಾರವರು ದಯಾ ಹೃದಯಿಯಾಗಿ ನಮ್ಮ ಮೇಲೆ ದಯಾ ಮಾಡಿದ್ದಾರೆ, ಹಾಗೇ ತಾವು ಮಕ್ಕಳು ಕೂಡ ದಯಾ ಹೃದಯಿಗಳಾಗಿ ಬಾಬಾರ ಸಮಾನ್ ಬಾಬಾರವರಿಂದ ಸಿಕ್ಕಿರುವ ಶಕ್ತಿಗಳನ್ನು ಅನೇಕಾತ್ಮರಿಗೆ ಪ್ರಕಾಶದ ರೂಪದಲ್ಲಿ ಕೊಡ್ರಿ ಅಂತಾರೆ ಬಾಬಾ. ದಯಾ ಸ್ವರೂಪಿ ಬಾಬಾ ಮಕ್ಕಳ ಮೇಲೆ ದಯಾ ಮಾಡಿದ್ದಾರೆ. ಬಾಬಾ ದಯಾ ಏನು ಮಾಡಿದರು?
ಬಾಬಾ ಇದನ್ನೇ ದಯಾ ಮಾಡಿದ್ರು, ನನ್ನ ಮಧುರ ಮಕ್ಕಳು, ನನ್ನ ಮುದ್ದಿನ ಮಕ್ಕಳು, ಆತ್ಮ ನಿರಾಕಾರ ಆತ್ಮ, ಡ್ರಾಮಾ ಅನುಸಾರ ಇವ್ರು ಏನೆಲ್ಲ ರೋಲ್ ಪ್ಲೇ ಮಾಡಿದ್ದಾರೆ ಅದು ಡ್ರಾಮಾ ಅನುಸಾರ ಮಾಡಿದ್ದಾರೆ. ರೋಲ್ನಲ್ಲಿ ಏನೇ ಕೆಡಕಿರ್ಬೋದು ಅದು ಡ್ರಾಮಾ ಅನುಸಾರ. ಪಾರ್ಟ್ ಫಿಕ್ಸ್ ಇದೆ, ಫಿಕ್ಸ್ ಪಾರ್ಟನ್ನು ಮಕ್ಕಳು ಪ್ಲೇ ಮಾಡ್ತಾ ಇದ್ರು. ಬಟ್ ನನ್ನ ಮಕ್ಕಳು, ರಿಯಲ್ ಮಕ್ಕಳು, ಎವರ್ ಪ್ಯೂರ್ ಅದಾರಂತ ಆ ದೃಷ್ಟಿಯಿಂದ ಬಾಬಾ ನೋಡಿ ನಮಗೆ ಸತ್ಯಜ್ಞಾನ ಕೊಡ್ತಿದ್ದಾರಲ್ಲ, ಇದು ನಿಜವಾದ ದಯಾಭಾವ್. ಹಾಗೆ ತಾವು ಸಹ ಎಲ್ಲರೊಳಗಿದೇ ರೀತಿಯಾಗಿ ಪ್ರತಿಯೊಬ್ಬ ಆತ್ಮ ಈ ನಾಟಕದಲ್ಲಿ ತಮಗೆ ಸಿಕ್ಕಿರುವಂಥ ಪಾತ್ರವನ್ನೇ ಅಭಿನಯ ಮಾಡ್ತಾ ಇದ್ದಾರೆ ಅಂತ ಅವರೊಳಗಿನ ಸತ್ಯ ಆತ್ಮಸ್ವರೂಪ, ಅವ್ರ ಎವರ್ ಪ್ಯೂರ್ ಎವರ್ ಹೆಲ್ದಿ ಸ್ವರೂಪವನ್ನು ಏನು ನೋಡ್ತೀನಿ, ಇದಕ್ಕೆ ಬಾಬಾ ಅಂತಾರ ದಯಾರೂಪಿಯಾಗೋದು. ದಯಾ ಸ್ವರೂಪರಾಗಿ ಬಾಬಾರವರಿಂದ ಸಿಕ್ಕಿರುವಂಥ ಶಕ್ತಿಗಳನ್ನು ಅವರಿಗೆ ಕೊಡ್ರಿ. ಜಬ್ ಥೋಡೆ ಸಮಯ ಮೇ ಸಾರೆ ವಿಶ್ವಕ್ಕೆ ಸೇವಾ ಸಂಪನ್ನ ಕರ್ನಿ ಹೇ. ಈ ಸೇವಾ ಇಷ್ಟು ತೀವ್ರಗತಿಯಲ್ಲಿ ಮಾಡಬೇಕಾಗಿದೆ. ಸ್ವಲ್ಪ ಸಮಯದೊಳಗನ್ನೇ ವಿಶ್ವದ ಸೇವೆಯನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. तत्वों से ही सबको पावन बनाना है तो मनसा द्वारा तीव्र गति से सेवा करो. ವಿಶ್ವ ಸರ್ವ ಆತ್ಮರು ಹಾಗೂ ತತ್ವಗಳ ಸಹಿತ ಸೇವಾ ಮಾಡಬೇಕು ಅಂತಂದರೆ, ಅದನ್ನು ಸಂಪನ್ನ ಪಾವನ ಮಾಡಬೇಕು ಅಂತಂದರೆ ತೀವ್ರಗತಿಯ ಸೇವೆಯನ್ನು ಮಾಡ್ರಿ. ಯೋಗಕ್ಕೆ ಶಕ್ತಿಯೊಂಕ ಪ್ರಯೋಗ ಕರೋ. ಯೋಗದಿಂದ ಏನು ಶಕ್ತಿ ಪ್ರಾಪ್ತ ಆಗಿವೆ ಅವುಗಳನ್ನು ಬಾಬಾ ಹೇಳ್ತಾರೆ ಪ್ರಯೋಗ ಮಾಡ್ರಿ. ಪ್ರಯೋಗ ಮಾಡ್ರಿ ಅರ್ಥಾತ್ ಸ್ಮೃತಿಯಲ್ಲಿ ತಗೊಂಡು ಬನ್ರಿ. ಈ ಯಾವ ಶಕ್ತಿ ಬಾಬಾ ನನ್ನಲ್ಲಿ ತುಂಬಿದಾರ ಆ ಶಕ್ತಿಗಳ ಪ್ರಯೋಗ ಅಂದರೆ, ಈ ಘಟನೆ ಡ್ರಾಮಾ ಬ್ಯಾಕ್ಗ್ರೌಂಡ್ ಸೀನ್ ಆಗಿದೆ. ಈ ಘಟನೆ ಕಲ್ಪದ ಮೊದಲು ಘಟಿಸಿತ್ತು, ಈಗೂ ಘಟಿಸ್ತಾ ಇದೆ. ನಥಿಂಗ್ ನ್ಯೂ, ಇದರಲ್ಲಿ ಏನೂ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಇದು ಸಿನಿಮಾದಲ್ಲಿ ಘಟನೆ ಘಟಿತಾಗಿದೆ ಅಂತ ಅದಕ್ಕೆ ಫುಲ್ ಸ್ಟಾಪ್ ಹಾಕುವುದ ಬಾಬಾ ಹೇಳ್ತಾರೆ. ತೀವ್ರ ಪುರುಷಾರ್ಥನೂ ಆಗಿದೆ, ಶಕ್ತಿಗಳ ಪ್ರಯೋಗ ಮಾಡೋದಾಗಿದೆ. ಯಾವುದೇ ಆತ್ಮ ಪದೇ 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 ಲುಕ್ಸಾನ್ ಮಾಡಲಿಕ್ಕೆ ನಮ್ಮ ಎದುರುಗಡೆ ಬರ್ತಾ ಇದೆ ಅಂತಂದರೆ, ಹಾಗೆ ನೋಡಿದರೆ ಆತ್ಮ ಲುಕ್ಸಾನ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವುದಾದ್ರೂ ರೋಲ್, ಆ ರೋಲನ್ನು ನೋಡದೆ ಅದರೊಳಗೆ ಇರುವಂಥ ನಿರಾಕಾರಿ ನಿರ್ವಿಕಾರಿ ಆತ್ಮಸ್ವರೂಪವನ್ನು ನೋಡೋದೇ ಶಕ್ತಿಯ ಪ್ರಯೋಗ ಮಾಡೋದು. ಹಾಗೂ ತೀವ್ರ ಪುರುಷಾರ್ಥದಲ್ಲಿ ಆ ಆತ್ಮರಿಗೆ ಸಕಾಶ ಕೊಟ್ಟು ಸಂಪನ್ನರಾಗುವಂಥ ಪ್ರೇರಣೆಯನ್ನು ಕೊಡೋದಾಗಿದೆ. ಓಂ ಶಾಂತಿ.